ಆರ್ ನಗರದಲ್ಲಿ ಶಾಸಕ ಮುನಿರತ್ನ ಮೇಲೆ ನಡೆದಂತಹ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಶಾಸಕ ಮುನಿರತ್ನ ಅವರು ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಕುಸುಮ ಅವರನ್ನ ಎಂಎಲ್ಎ ಮಾಡಬೇಕು ಅಂತೇಳಿ ನನ್ನ ಮೇಲೆ ದಾಳಿಯಾಗಿದೆ. ಸಿಎಂ ಗೃಹ ಸಚಿವರು ಸ್ಥಳಕ್ಕೆ ಬರಬೇಕು ಅಂತೇಳಿ ಮುನಿರತ್ನ ಅವರು ಆಗ್ರಹಿಸ್ತಾ ಇದ್ದಾರೆ. ಮುನಿರತ್ನ ಅವರ ಮೇಲೆ ಆಸಿಡ್ ದಾಳಿಯ ಯತ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಸ್ವತಃ ಅವರೇನೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ, ಕುಸುಮ ಹನುಮಂತರಾಯಪ್ಪ ವಿರುದ್ಧ ರಕ್ತ ಸುರಿತಾ ಇದ್ರು ಕೂಡ ನಡು ರಸ್ತೆಯಲ್ಲಿಯೇ ಕೂತು ಗೃಹ ಸಚಿವರು ಬರುವವರೆಗೂ, ಸಿಎಂ ಬರುವವರೆಗೂ ಈ ಜಾಗವನ್ನ ಬಿಟ್ಟು ಕದಲಲ್ಲ, ನನ್ನ ಜೀವಕ್ಕೆ ರಕ್ಷಣೆ ಕೊಡುವಂತಹ ಅಭಯ ಸಿಗುವವರೆಗೂ ನಾನು ಈ ಜಾಗವನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ಮಾಜಿ ಸಚಿವ, ಬಿಜೆಪಿಯ ನಾಯಕ ಮುನಿರತ್ನ ಅವರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅವರ ಕಾರಿನ ಮೇಲೂ ಕೂಡ ದಾಳಿಯಾಗಿದೆ. ಈ ದಾಳಿ ನಡೆಸಿದಂತಹ ಇಬ್ಬರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದು ಆಸಿಡ್ ದಾಳಿ ಅಂತ ಹೇಳಿ ಮುನಿರತ್ನ ಅವರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಮುನಿರತ್ನ ಅವರು ಪ್ರತಿಭಟನೆಗೆ ಕೂತಂತಹ ಜಾಗದಲ್ಲಿ ನೂರಾರು ಸಂಖ್ಯೆಯ ಅವರ ಬೆಂಬಲಿಗರು ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವಂತಹದ್ದು. ಕೇವಲ ಮುನಿರತ್ನ ಅವರ ಮೇಲೆ ಮಾತ್ರ ದಾಳಿಯಾಗಿಲ್ಲ, ಅವರ ಆಪ್ತರ ಮೇಲೂ ಕೂಡ ದಾಳಿಯಾಗಿದೆ ಅಂತೇಳಿ ಸ್ವತಃ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಈ ಮೂಲಕ ಡಿಕೆ ಬ್ರದರ್ಸ್ ವಿರುದ್ಧ, ಕುಸುಮ ವಿರುದ್ಧ, ಹನುಮಂತರಾಯಪ್ಪ ವಿರುದ್ಧ ಗಂಭೀರ ಆರೋಪವನ್ನ ಮುನಿರತ್ನ ಅವರು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿಗಳು, ಸಿಎಂ ಸಿದ್ದರಾಮಯ್ಯನವರು ಬರುವವರೆಗೂ ನಾನು ಈ ಜಾಗವನ್ನ ಬಿಟ್ಟು ಕದಲಲ್ಲ ಅಂತ ಕೂಡ ಪಟ್ಟನ್ನ ಹಿಡಿದಿರುವಂತಹದ್ದು. ನನ್ನ ಹತ್ಯೆಗೂ ಕೂಡ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಲವರ ಕೈಯಲ್ಲಿ ನನಗೆ ಬೆದರಿಕೆ ಹಾಕಿಸುವಂತಹ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಮುನಿರತ್ನ ಮೇಲೆ ಆಸಿಡ್ ತುಂಬಿದ ಮೊಟ್ಟೆ ದಾಳಿ. 5 ಜನರಿಂದ ಮುನಿರತ್ನ ಅವರ ಮೇಲೆ ದಾಳಿಯಾಗಿರುವಂತಹದ್ದು. ಇಬ್ಬರನ್ನ ಹಿಡಿದುಕೊಂಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶಾಸಕ ಮುನಿರತ್ನ ಅವರ ಮೇಲೆ ಆಸಿಡ್ ತುಂಬಿದ ಮೊಟ್ಟೆಯಿಂದ ದಾಳಿ, ತಲೆಯಿಂದ ರಕ್ತ ಸೋರ್ತಾ ಇದೆ. ರಕ್ತ ಸೋರಿದ್ರೂ ಕೂಡ ನಾನು ಜಾಗವನ್ನ ಬಿಟ್ಟು ಕದಲಲ್ಲ, ನನ್ನ ಜೀವಕ್ಕೆ ರಕ್ಷಣೆ ಬೇಕು ಅಂತ ಹೇಳಿ ಅವರದ್ದೇ ಕ್ಷೇತ್ರದಲ್ಲಿ ಈಗ ಮುನಿರತ್ನ ಅವರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಕೊಲೆ ಆಗೋದರಲ್ಲಿ ಯಾವುದೇ ಅನುಮಾನ ಬೇಡ. ಈಗಾಗಲೇ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದಿದ್ದೀನಿ, ಗೃಹ ಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, CBIಗೂ ಸಹ ಪತ್ರ ಬರೆದಿದ್ದೀನಿ. ಇವರೆಲ್ಲರಿಗೂ ಸಹ ಬರೆದಿರೋ ಪತ್ರದಲ್ಲಿ ಭಾಳ ಸಂಪೂರ್ಣವಾಗಿ ನನ್ನ ಕೊಲೆಗೆ ಪ್ರಮುಖ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಹನುಮಂತರಾಯಪ್ಪ ಮತ್ತು ಹನುಮಂತರಾಯಪ್ಪ ಎಲ್ಲ ಹೇಳಿದ್ದೀನಿ. ಇವತ್ತು ನನ್ನ ಈ ಘಟನೆಗೆ ಆ ದೇವರು, ಆ DK ರವಿ ಸಾಯದೇ ಇದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ನನಗಿಷ್ಟೆಲ್ಲ ಕಾರಣ ಆ ದೇವರು DK ರವಿನ ಕರ್ಕೊಬಾರ್ದಾಯಿತ್ತು. ಅವ್ರು ಕರ್ಕೊಂಡಿದ್ದಕ್ಕೆ ನನಗಿಷ್ಟೆಲ್ಲ ಕಷ್ಟ. ಈಗ ಎಷ್ಟು ಹೊತ್ತಿನವರೆಗೆ ಪ್ರತಿಭಟನೆಯನ್ನು ಮಾಡಿಸ್ತೀರಿ? ಏನು ನಿಮ್ಮ ಪ್ರಮುಖ ಆಗ್ರಹ? ನಾನು ಈಗ ಮುಖ್ಯಮಂತ್ರಿಗಳು ಬರಬೇಕು, ಗೃಹ ಮಂತ್ರಿಗಳು ಇದ್ರ ಬಗ್ಗೆ ನನಗೆ ಒಂದು ಜೀವ ರಕ್ಷಣೆ ಕೊಡಬೇಕು. ಗೃಹ ಮಂತ್ರಿಗಳು ಜೀವ ರಕ್ಷಣೆ ಕೊಟ್ಟರೆ ನನಗೆ ಇಲ್ಲಿಂದ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲೇ ಸಾಯ್ತೀನಿ ಹೊರತು. ಬೇಕಾದ್ರೆ ಅವ್ರು ಹೆಂಗಿದ್ರು ಸಾಯಿಸಬೇಕು ಅಂತಿದ್ದರೆ ಸಾಯಿಸ್ಬಿಡ್ಲಿ. ಏನು DK ಸುರೇಶ್ಗೆ ಆಸೆ ಇರೋದು ಕುಸುಮನ್ MLA ಮಾಡಬೇಕು ಅಂತ. ನಾನು ಸತ್ತಿದ ತಕ್ಷಣ MLA ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ ಅವ್ರನ್ನ. ಇಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀರಾ ಅಂದ್ರಲ್ಲ ಸರ್, ಅವ್ರೇನಾದ್ರೂ ಮಾತಾಡಿದ್ರೆ ಏನು ಹೇಳ್ತಾರೆ? ಗೊತ್ತಿಲ್ಲ, ಪೊಲೀಸ್ನವರೇ ಹಿಡಿದಿದ್ದಾರೆ. ಆರೋಪ ಸೋಲಿಗಾಗಿ ಸಮಾಧಿಯ ಮುಂಭಾಗ ಪ್ರತಿಭಟನೆಯನ್ನು ಜೊತೆಗೆ ತಲೆಯಲ್ಲಿ ಬರ್ತಾ ಇದೆ. ಅವರು ಕೂಡ ಧರಣಿಯನ್ನು ನಡೆಸುತ್ತಿದ್ದಾರೆ. ಇವತ್ತು ವಾಜಪೇಯಿ ಅವರ 100ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕ್ಷೇತ್ರದಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಅಲ್ಲಿ DK ಸುರೇಶು, DK ಶಿವಕುಮಾರು ಮತ್ತು ಇಲ್ಲಿ ಸೋತಂತ ಕುಸುಮ, ಅವ್ರ ತಂದೆ ಹನುಮಂತರಾಯಪ್ಪ ಎಲ್ಲರೂ ಸೇರಿ ಒಂದು 100 ಜನ ಸೇರಿಕೊಂಡು ಮುನಿರತ್ನ ಬಂದಾಗ ಗುಂಪಿನಲ್ಲಿ ಕೊಲೆ ಮಾಡಿ ಇಲ್ಲಿ ಚುನಾವಣೆ ಮಾಡಬೇಕು. DK ಸುರೇಶ್ನ ಸೋಲಿಸಿದ್ದಾನೆ, ಕುಸುಮನ್ನ 2 ಸಾರಿ ಸೋಲಿಸಿದ್ದಾನೆ, ಇವನು ಜೀವಂತವಾಗಿರಬಾರ್ದು ಅಂತೇಳಿ ಕೊಲೆ ಮಾಡೋಂಥ ಪ್ರಯತ್ನಗಳು ಸುಮಾರು ನಡೀತಾನೇ ಇದೆ.
ಇವತ್ತು ಅದರಲ್ಲಿ ಆಸಿಡ್ ದಾಳಿ ಮಾಡಬೇಕು ಅಂತ ಮಾಡಿದ್ದಾರೆ. ಆದರೆ ಪೊಲೀಸ್ನವರು ಆಸಿಡ್ ದಾಳಿ ಹೌದು, ಕೋಳಿ ಮೊಟ್ಟೆ ಒಳಗಡೆ ಆಸಿಡ್ ತುಂಬಿ ಆಸಿಡ್ ದಾಳಿ ಮಾಡ್ತೀವಿ ಅಂತೇಳಿ ಈಗಾಗಲೇ ನನಗೊಂದು ವಾರದಿಂದ ಹೇಳ್ತಾನೆ ಇದ್ರು. ನೀನೆಲ್ಲನ ಹೊರಗಡೆಗೆ ಬಂದರೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ, ಡಿ.ಕೆ. ಸುರೇಶ್ ಹೇಳಿದ್ದಾರೆ, ಕುಸುಮ MLA ಆಗಲೇಬೇಕು, ನೀನು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದರೆ ಆಸಿಡ್ ದಾಳಿ ಮಾಡಿ 100-150 ಜನ ಗುಂಪು ಬಂದು ನಿನ್ನನ್ನು ಕೊಲೆ ಮಾಡೋದ್ರೂ ಸರಿ, ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ನನ್ನನ್ನು ಕೊಲೆ ಮಾಡಿ ಡಿ.ಕೆ. ಶಿವಕುಮಾರು, ಡಿ.ಕೆ. ಸುರೇಶ್ ಕುಸುಮನ್ನ MLA ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ತಮ್ಮ ತಲೆಗೂ ಕೂಡ ಗಾಯ ಆಗಿದೆ ಅಂತ ಅನ್ಸುತ್ತೆ. ಏನಾಗಿರೋದು ಅದನ್ನು ಹೊಡೆದಿದ್ದಾರೆ. ಇಲ್ಲಿ ನನ್ನ ಪಕ್ಕದಲ್ಲಿ ಇದ್ದಿದ್ದು ಇವ್ರಿಗೂ ಸಹ ಹೊಡೆದ್ರು. ಕಲ್ಲುಗಳು ನನಗೆ ಕಲ್ಲು, ಇವನು ನನ್ನ ಪಕ್ಕದಲ್ಲಿದ್ದ, ಇವನಿಗೆ ಕಲ್ಲು ಬಿತ್ತು. ನನಗೆ ಆಸಿಡ್ ದಾಳಿ ಉರಿತಾ ಇದೆ. ಈಗಾಗಲೇ 10 ದಿವಸದಿಂದ ಹೇಳ್ತಾ ಇದ್ರು, ರಾಜೀನಾಮೆ ಕೊಡು, ಕುಸುಮ MLA ಆಗಲೇಬೇಕು. ಆ ರೀತಿ ಅಂದ್ರೆ ಫೋನ್ ಮೂಲಕ ಬರ್ತಾ ಇದ್ವಾ ಬೆದರಿಕೆ?